ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎಸ್.ಎಂ ಕನ್ನಡ ಚಾನಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಧಾರಾವಾಹಿ ಶುರುನಲ್ಲೇ ಮನೆಯವರೆಲ್ಲರೂ ಸೇರಿಕೊಂಡು ಅಜ್ಜಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಆಗ ಹಾಸ್ಪಿಟಲ್ನಾಗೆ ಅಜ್ಜಿ ಗಂಡನ ಹೆಸರು ಕೇಳ್ತಾರೆ. ಆಗ ಅಜ್ಜಿ ಹೋಗವ ನಂಗೆ ಬಹು ನಾಚಿಕೆ ಆಗ್ತದೆ ಅಂತ ನಾಚ್ಕೋತಾ ಇರ್ತಾರೆ. ಆಗ ವಿನಂತಿ, ಅಮ್ಮಮ್ಮ ನೀ ನಂತರ ವಯಸ್ಸಿನ ಹುಡುಗಿ ಎಲ್ಲ ನಾಚ್ಕೊಳ್ಳೋಕ್ಕೆ ಸುಮ್ಕೆ ಮರ್ವಾದೆಯಿಂದ ಹೆಸರು ಹೇಳೋಗ ತಾತಂದು ಅಂತ ಹೇಳ್ತಾಳೆ. ಆಗ ಅಜ್ಜಿ, ಸುಮ್ಕೆ ಹೆಂಗೆ ಗಂಡನ ಹೆಸರು ಹೇಳಿದ್ರೆ ಆಯಸ್ಸು ಕಮ್ಮಿ ಆಗಿಬಿಡುತ್ತಾ ಅಂತಾಳೆ. ಆಗ ವಿನಂತಿ, ಅಯ್ಯೋ ಅಮ್ಮಮ್ಮ, ಸತ್ತು ಸ್ವರ್ಗ ಸೇರೋ ನಮ್ಮ ತಾತನ ಆಯಸ್ಸು ಹೇಗಜ್ಜಿ ಕಮ್ಮಿ ಆಗುತ್ತೆ ಅಂತಾಳೆ. ಆಗ ಅಜ್ಜಿ, ನಿಮ್ಮ ಪಾಲಿಗೆ ಅವ್ರು ಸತ್ತೋಗಿರ್ಬೋದು, ಆದರೆ ಇಲ್ಲಿ ನನ್ನ ಎದೆಯೊಳಗೆ ಯಾವಾಗಲೂ ಶಾಶ್ವತವಾಗಿರ್ತಾರೆ ಅಂತಾಳೆ. ಅದಕ್ಕೆ ನಾನು ನನ್ನ ಗಂಡನ ಹೆಸರು ಯಾವತ್ತೂ ಹೇಳೋಕ್ಕಿಲ್ಲ ಅಂತಾಳೆ. ಆಗ ಸಾವಿತ್ರಿ, ನೀನು ಹೇಳಿದ್ರೆ ಏನಾಯಿತು, ನಾನು ಹೇಳ್ತೀನಿ ನಮ್ಮ ಅಪ್ಪನ ಹೆಸರು ಕೆಂಪೇಗೌಡ ಅಂತಾಳೆ. ಆಗ ಅಜ್ಜಿ, ಏನೇ ಅದಕ್ಕೆ ಏಕವಚನ, ಕೆಂಪೇಗೌಡರು ಅಂತ ಕರಿ ಅಂತಾಳೆ. ಆಗ ಈಶ್ವರಿನು ಆಯಿತು ಕೆಂಪೇಗೌಡರು ಅಂತ ಹೇಳ್ತಾರೆ. ಆಗ ಹಾಸ್ಪಿಟಲ್ನವರು, ಹಾಂ ಹೌದು ಅವ್ರ ಹೆಸರಿದೆ, ನಿನ್ನೆ ಹಾಸ್ಪಿಟ್ಲಿಗೆ ಅವ್ರು ಬಂದಿದ್ರು ಅಂತ ಹೇಳ್ತಾರೆ. ಆಗ ಒಬ್ಬರು ನರ್ಸ್ ಬಂದು, ಅಯ್ಯೋ ಅಜ್ಜಿ ನಿನ್ನೆ ಈ ಫೈಲ್ನ ಇಲ್ಲೇ ಮರ್ತೋಗಿದ್ರಲ್ಲ ತಗೊಳ್ಳಿ ಅಂತ ಹೇಳ್ತಾರೆ. ಆಗ ಅಜ್ಜಿ, ಮೊದಲಿದನ್ನ ಇವ್ರ ಕೈ ಕೊಡವ, ಇದು ಇಲ್ದಿರೋ ಹೊತ್ತಿಗೆ ನನ್ನ ಮೇಲೆ ಅನುಮಾನ ಪಟ್ಕೊಂಡ್ಬಿಟ್ಟಿದ್ರು, ನೋಡ್ರಿ ಒಂದೊಂದು ಅಕ್ಷರನೂ ಕರೆಕ್ಟಾಗಿ ನೋಡಿ ಅಂತ ಹೇಳ್ತಾಳೆ ಅಜ್ಜಿ. ಆಗ ವಿನಂತಿ ಅದನ್ನ ನೋಡಿಬಿಟ್ಟು, ಅತ್ತೆ ಅವ್ವ, ಅಜ್ಜಿ ಹೇಳ್ತಾ ಇರೋದು ನಿಜ, ನಿನ್ನೆ ಇಲ್ಲೇ ಟ್ರೀಟ್ಮೆಂಟ್ ತೊಗೊಂಡದೆ ಅಂತ ಹೇಳ್ತಾಳೆ. ಆಗ ಅಜ್ಜಿ, ನಿಮಗೆ ಕಾಗದದ ಮೇಲೆ ಇರೋ ನಂಬಿಕೆ ನನ್ನ ಮೇಲೆ ಇರಲಿಲ್ಲ ಅಲ್ವೇ ಅಂತಾರೆ. ನಿಮಗೆಲ್ಲ ನಂಬಿಕೆ ಬಂದಿದ್ರೆ ಜೀವಕ್ಕೆ ಸಮಾಧಾನ ಆಗಿದ್ರೆ ಹೋಗೋಣ ನಡೀರಿ ಅಂತಾಳೆ. ಆಗ ಎಲ್ಲರೂ ಹೊರಡ್ತಾರೆ. ಆಗ ಅಜ್ಜಿ ನರ್ಸ್ಗೆ ಕಣ್ಣೊಡೆದ್ಬಿಟ್ಟು ಬಂದ್ಬಿಡ್ತಾರೆ. ಈ ಕಡೆ ಭದ್ರೇಗೌಡ ವಿದ್ಯಾ ಬರೋದನ್ನೇ ಕಾಯ್ತಾ ನಿಂತಿರ್ತಾನೆ. ಆಗ ವಿದ್ಯಾ ಬರ್ತಾಳೆ. ನಾನು ಪರೀಕ್ಷೆ ಹೆಂಗೆ ಬರ್ದಿದ್ದೀನಿ ಅಂತ ಕೇಳೋಕ್ಕಿಲ್ವೇ ಅಂತಾಳೆ ವಿದ್ಯಾ. ಆಗ ಭದ್ರ, ಯಾಕೆ ನಾನು ಯಾಕೆ ಕೇಳಬೇಕು ಅಂತಾನೆ. ಆಗ ವಿದ್ಯೆ, ನೀವು ಕೇಳಿಲ್ಲ ಅಂದ್ರೆ ನಾನು ಹೇಳ್ತೀನಿ, ನೀವು ಈಟ್ ಕಷ್ಟಪಟ್ಟು ಕರ್ಕೊಂಬಂದಿದ್ರೆ ಅಂದ್ಮ್ಯಾಕೆ ಪರೀಕ್ಷೆ ಚೆಂದಾಗಿ ಬರದೇ ಇರ್ತೀನಿ ಅಂತಾಳೆ. ಆಗ ಭದ್ರ, ಕಷ್ಟಪಡ್ತಾ ಇರೋದು, ಮಾತು ಕೊಟ್ಟು ತಗ್ಲಾಕೊಂಡಿರೋದು ನಮ್ಮ ಅಮ್ಮಮ್ಮ ಅಂತಾನೆ. ಹಾಗೆ ವಿದ್ಯಾ, ಯಾಕೆ ಕೊಡ್ರಿ ನೀವು ಕಷ್ಟಪಡ್ತಿಲ್ವೇ ಅಂತಾಳೆ. ನಿಮ್ಮ ಹೆಂಡ್ರು ಪರೀಕ್ಷೆ ಬರೀತಾರಂತ ಹಾಲ್ ಟಿಕೆಟ್ ಕೊಡ್ಸಿದಾರಲ್ವಾ, ನಿಮಗಿದೆಲ್ಲ ಕಷ್ಟ ಆಗ್ತದಾ ಅಂತಾಳೆ. ಇದು ಒಂಥರ ಇಷ್ಟ ಅಂತ ನಂಗೆ ಗೊತ್ತಾಯ್ತು ಬಿಡಿ ಅಂತಾಳೆ. ಆಗ ಭದ್ರ, ಮುದುಕಿ ಎಲ್ಲರನ್ನೂ ಮ್ಯಾನೇಜ್ ಮಾಡೋಕ್ಕಾಗ್ದೇವ ಹಾಸ್ಪಿಟ್ಲ್ನಲ್ಲಿ ಒದ್ದಾಡ್ತಾ ಇರ್ತಾಳೆ, ಬೇಗ ನಡಿ ಹೋಗುಮ್ಮ ಅಂತಾನೆ. ಹಾಗೆ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಎಲ್ಲರೂ ಮನೆಗೆ ಬಂದಿರ್ತಾರೆ. ಆಗ ಸಾವಿತ್ರಿ, ಅಲ್ಲ ಕಣದ್ಕೆ ನಾವೇ ಬುದ್ಧಿವಂತರು ಅನ್ಕೊಂಡ್ರೆ ನಮ್ಮವ್ವ ನನ್ಗಿಂತ ಬುದ್ಧಿವಂತೆ ಅಂತ ತೋರಿಸ್ಬಿಟ್ಲು ಅಂತಾನೆ. ಆಗ ಈಶ್ವರಿ, ನಾವು ಅಷ್ಟೊಂದು ಪ್ಲಾನ್ ಮಾಡ್ಕೊಂಡು ಹೋದ್ರೂ ಏನು ಉಪಯೋಗನೇ ಆಗ್ಲಿಲ್ವಲ್ಲ ಅಂತಿರ್ತಾಳೆ. ಆಗ ವಿನಂತಿ, ಅತ್ತೆ ಈ ವಿಷಯದಲ್ಲಿ ಅಮ್ಮಮ್ಮ ಸಾಕ್ಷಿ ಸಿದ್ಧ ಮಾಡಿರೋದು ನೋಡಿದ್ರೆ ನಾವು ಈ ವಿಷಯದಲ್ಲಿ ಏನು ಮಾಡೋಕ್ಕಾಗಕ್ಕಿಲ್ಲ ಅನ್ಸುತ್ತೆ ಅಂತಾಳೆ. ಆಗ ಈಶ್ವರಿ, ಅತ್ತೆ ನಮ್ಮ ಹತ್ರ ಸುಳ್ಳು ಹೇಳಿ ಅದನ್ನ ನಿರೂಪಿಸೋಕೆ ಇಷ್ಟೊಂದು ಒದ್ದಾಡ್ತಾ ಇದ್ದಾರೆ ಅಂದ್ರೆ ಆ 3 ಅಡಿ ಅತ್ತೆನ ಬಳಸ್ಕೊಂಡು ಏನೋ ಸಾಧಿಸ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ ಅಂತಾಳೆ. ಆಗ ಅದಕ್ಕೇನು ಬಿಡವ, ಆ 3 ಅಡಿನೇ ಕೇಳೋಣ ಅಂತ ಚಿತ್ರ ಹೇಳ್ತಾಳೆ. ಆಗ ಈಶ್ವರಿ, ಅದು ಸರಿ, ನಾವು ಅಟ್ಟಿಗೆ ಬಂದಾಗ ಆ 3 ಅಡಿನ ಎಲ್ಲಾದ್ರೂ ನೋಡಿದ್ರಾ ಅಂತಾಳೆ. ಆಗ ಸಾವಿತ್ರಿ, ಇಲ್ಲ ಅದಕ್ಕೆ ನಾನು ಬಂದಾಗಿಂದ ನನ್ನ ಕಣ್ಣಿಗಂತೂ ಬಿದ್ದಿಲ್ಲ ಅಂತಿರ್ತಾಳೆ. ಆಗ ಚಿತ್ರ, ಅವಳೆಲ್ಲಿಗೆ ಹೋದಾಳು, ಇಲ್ಲೇ ಎಲ್ಲೋ ಮೂಲೆಯಲ್ಲಿ ಬಿದ್ದಿರ್ತಾಳೆ ಅಂತಾಳೆ. ಆಗ ಈಶ್ವರಿ, ಇಲ್ಲ ಚಿತ್ರ, ಅವಳು ಒದ್ದಾಟ ಕಳ್ಳಾಟ ನೋಡ್ತಾ ಇದ್ರೆ ಆ 3 ಅಡಿ ಏನೋ ಮಾಡಕ್ ಹೊಂಟವಳೆ, ಮೊದಲು ಅವಳ ಅಟ್ಟಿಲಿ ಇಲ್ವಾ ಅವಳ ಅಂತ ಮೊದಲು ತಿಳ್ಕೊ ಹೋಗಿ ಅಂತ ಅವ್ರನ್ನ ಹುಡ್ಕೋಕ್ ಕಳಿಸ್ತಾಳೆ. ವಿನಂತಿ ಮತ್ತು ಚಿತ್ರ ಅವ್ರನ್ನ ಹುಡುಕ್ತಾರೆ. ಅವಳು ಎಲ್ಲಿ ಕಾಣಿಸೋದಿಲ್ಲ, ಇಲ್ಲ ಅಂತ ಬಂದು ಹೇಳ್ತಾರೆ. ಆಗ ಈಶ್ವರಿ, ಹುಡುಕ್ಬೇಕಾಗಿರೋ ಜಾಗ ಬಿಟ್ಟು ಎಲ್ಲ ಕಡೆ ಹುಡುಕಿದ್ರೆ ಅವಳು ಸಿಗ್ತಾಳ, ನಾವು ಸತ್ಯ ಏನಂತ ತಿಳ್ಕೊಳ್ಳೇಬೇಕು, ಸಾವಿತ್ರಿ ನಡಿ ಅಂತ ಹೇಳ್ತಾಳೆ. ಎಲ್ಲರೂ ಅಜ್ಜಿ ಮುಂದೆನೆ ವಿದ್ಯಾನ್ ಸೆಡ್ ಹತ್ರ ಹೋಗ್ತಾರೆ. ಈ ಕಡೆ ವಿದ್ಯಾ ಭದ್ರೇಗೌಡ ಗಾಡೀಲಿ ಬರ್ತಾ ಇರ್ತಾರೆ. ಆಗ ವಿದ್ಯಾ ಅಪ್ಪಿ ಚಿಕ್ಕತ್ತೆ ಕೆಲ್ಸಕ್ಕೆ ಹಾಕೊಂಡ್ರೆ ತುಂಬಾ ತೊಂದರೆ ಆಗುತ್ತೆ, ಅವ್ರು ಬರೋ ಅಷ್ಟ್ರಲ್ಲಿ ಬೇಗ ಹೋಗ್ಬೇಕು, ಬಿರ್ಬಿರ್ನೆ ಹೋಗಿ ಗೌಡ್ರೆ ಅಂತಿರ್ತಾಳೆ. ಭದ್ರ, ನಿನ್ನ ಹೊಟ್ಟೆಲಿರೋ ನನ್ನ ಮಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಂತಾನೆ. ಆಗ ವಿದ್ಯಾ, ಓಹೋ ನಿಮ್ಗೆ ನನ್ಗಿಂತ ಹೊಟ್ಟೆಲಿರೋ ಮಗು ಬಗ್ಗೆ ಯೋಚನೆನೇ ಆದಂಗಿದೆ ಅಂತಾಳೆ. ಒಂಥರ ಹಂಗೆಯ ಅಂತಾನೆ. ಆಗ ವಿದ್ಯಾ, ಆಯ್ತು ನಿಮ್ಮ ಮಗಿ ಬಗ್ಗೆ ತುಂಬಾ ಪ್ರೀತಿ ಇದೆ ಅಂತ ನಂಗೆ ಗೊತ್ತಾಯ್ತು, ನಾನು ಬಿಗಿಯಾಗಿ ಹಿಡ್ಕೊಂಡು ಕುತ್ಕೊಂಡಿವ್ನಿ ಅಂತ ಹೇಳ್ತಾಳೆ. ಆಗ ಅವರೆಲ್ಲರೂ ವಿದ್ಯಾ ಇರೋ ಸಡ್ ಹತ್ರ ಹೋಗಿ ಹುಡುಕ್ತಾರೆ. ಅವಳು ಅಲ್ಲಿರ್ಲಿರೋದು ನೋಡಿ ಈಶ್ವರಿ, ಆ 3 ಅಡಿ ಎಲ್ಲ ಹೋಗ್ಬೇಕಾಗಿರೋ ಕಾರಣಕ್ಕೆ ಅತ್ತೆನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊತಾವಳೆ, ಅದಕ್ಕೆ ಅತ್ತೆ ಸುಳ್ಳು ಹೇಳ್ತಾ ಇರೋದು, ಮಟ್ಟಕ್ಕೆ ಅತ್ತೆ ಕೈಯಲ್ಲಿ ಸುಳ್ಳು ಹೇಳ್ಸೋಳೆ ಅಂದ್ರೆ ಏನೋ ಇದೆ ಅಂತ ಅರ್ಥ ಅಂತಾಳೆ. ಆಗ ಸಾವಿತ್ರಿ, ಅದಕ್ಕೆ ಈ ನಮ್ಮ ಅವ್ವಂಗೆ ಏನಾಗದೆ ಅಂತ ಕೆಲಸ ಮಾಡಿದ್ರು ಅಂತ ಗೊತ್ತಿದ್ರು ಅವಳು ಬೆನ್ನಿಂದ ಯಾಕೆ ನಿಂತ್ಕೋಬೇಕು ಅಂತಾಳೆ. ಆಗ ಈಶ್ವರಿ, ಸಾವಿತ್ರಿ ಅವಳ ಸಾಮಾನ್ಯದವಳು ಅನ್ಕೊಂಡಿದ್ಯಾ, ಅವಳ ಕಾರ್ಯ ಸಾಧಿಸ್ಕೊಳ್ಳೋದು ಹೆಂಗೋ ಅಂತ ಚಂದ ಕಲ್ಕೊಂಡವಳೆ ಅಂತಿರ್ತಾಳೆ. ಆಗ ಚಿತ್ರ, ಹಂಗಾದ್ರೆ ಅವತ್ತು ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗಿದ್ಲು, ಇವತ್ತು ಅವಳು ಎಲ್ಲಿಗೆ ಹೋಗಿರ್ಬೋದು ಅಂತಾಳೆ. ಆಗ ಈಶ್ವರಿ, ಅದನ್ನ ತಿಳ್ಕೊಬೇಕಂದ್ರೆ ನಾವು ಅತ್ತೆನೇ ಬಾಯಿ ಬಿಡಿಸ್ಬೇಕು, ಇವಳು ಏನ್ ಮಾಡ್ತಾಳೆ ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ನಾವು ಅತ್ತೆನ ಕೇಳಬೇಕು ಅಂತ ಹೇಳ್ತಾಳೆ. ಆಗ ಸಾವಿತ್ರಿ, ಅದಕ್ಕೆ ನಮ್ಮ ಕಣ್ಣು ಮುಂದೆನೇ ಇಷ್ಟು ದೊಡ್ಡ ಸಾಕ್ಷಿ ಇಟ್ಕೊಂಡು ನಾವ್ಯಾಕೆ ಸುಮ್ಮನೆ ಇರಬೇಕು,
ಇದೇ ಸರಿಯಾದ ಸಮಯ. ಅವಳು ಅಟ್ಟಿಲಿಲ್ಲ. ಅವನ್ ವೀಕ್ನೆಸ್ ತಿಳ್ಕೊಂಡು ಬಿಡ್ಸನ ನಡೀರಿ ಅಂತ ಕರ್ಕೊಂಡು ಹೋಗ್ತಾಳೆ. ಎಲ್ರು ಅಜ್ಜಿ ಹತ್ರ ಬರ್ತಾರೆ. ಆಗ ಸಾವಿತ್ರಿ, ನೀನ್ ಮುಚ್ಚಿಟ್ಟಿದ್ದ ರಹಸ್ಯ ಮುಗಿತಾವ, ಇನ್ನಾದ್ರೂ ನಿಜ ಏನು ಅಂತ ಹೇಳು ಅಂತ ಕೇಳ್ತಾಳೆ. ಆಗ ಅಜ್ಜಿ, ಇನ್ನೂ ಮುಚ್ಚಿಟ್ಟಿದ್ದು ಸತ್ಯ ಅಂತ ಬಡಬಡಿಸ್ತಾ ಇದೀಯಾ, ನಾನೇನೇ ಸತ್ಯ ಮುಚ್ಚಿಟ್ಟಿದ್ದು ಅಂತಾರೆ. ಆಗ ಐಶ್ವರ್ಯ, ಅತ್ತೆ, ಸತ್ಯಕ್ಕೆ ಸುಳ್ಳು ಬಣ್ಣ ಹಚ್ಚಿದ್ರೆ ಅದು ಹಿಡಿಯಕ್ಕಿಲ್ಲ, ಹಂಗೆ ಸುಳ್ಳಿನ ಮಾತು ನಡೆಯಕ್ಕಿಲ್ಲ ಅಂತಾಳೆ. ಆಗ ಅಜ್ಜಿ, ಏನ್ರೆ ಗೊತ್ತಿರೋದು ನಿಮ್ಗೆ, ಅಲ್ಲೂ ಬಂದು ಪತ್ತೇದಾರಿಕೆ ಮಾಡೋದಲ್ದೆ ಏನೇನೋ ಪ್ರಯತ್ನ ಮಾಡಿದ್ರಿ, ಈಗ ನೋಡಿದ್ರೆ ಒಗ್ಟಾಗಿ ಮಾತಾಡ್ತಾ ಇದ್ರ, ಅಯ್ಯೋ ನಿಮ್ಗೆ ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತಾರೆ. ಆಗ ವಿನಂತಿ, ನಮ್ಗೇನು ಆಗಿಲ್ಲ ಅಮ್ಮಮ್ಮ, ವಿದ್ಯನ್ ಜೊತೆ ಸೇರಿ ನೀನೇ ಏನೇ ನಡೆಸ್ತಾ ಇದ್ದಿಲ್ಲ, ಅದ್ರ ಬಗ್ಗೆ ಹೇಳು ಅಂತಾಳೆ. ಆಗ ಚಿತ್ರಾನು, ಅಮ್ಮಮ್ಮ ಸುಮ್ಮನೆ ಯಾಕೆ ವಾದ ಮಾಡ್ತೀಯ, ನಿನ್ನೆ ನೀನು ವಿದ್ಯನ್ ಕರ್ಕೊಂಡು ಎಲ್ಲಿಗೆ ಹೋಗಿದ್ಯಾ ಅಂತ ಹೇಳು ಅಂತಾಳೆ. ಆಗ ಈಶ್ವರಿನು, ದಿಟ ಹೇಳಿ ಅತ್ತೆ, ಅವಳು ಎಲ್ಲಿ ಹೋಗಿರಾಳು ಇವತ್ತೂ ಕೂಡ ಅಂತ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಚಿಕ್ಕತ್ತೆ ಅಂತ ವಿದ್ಯಾ ಕೂಗ್ತಾ ಬರ್ತಾಳೆ. ಅಜ್ಜಿ ಅವಳು ನಡೆದಿರೋದನ್ನೆಲ್ಲ ನೆನೆಸ್ಕೋತಾಳೆ. ಇವರೆಲ್ಲ ವಿದ್ಯಾನ ಹುಡುಕ್ತಾ ಇರೋದನ್ನ ನೋಡಿ ಭದ್ರೇಗೌಡಂಗೆ ಫೋನ್ ಮಾಡಿ ಹುಡುಕ್ತಾ ಇದ್ದಾರೆ, ಬೇಗ ಕರ್ಕೊಂಬಾ ಅಂತ ಹೇಳಿರೋದನ್ನ ನೆನಪಿಸ್ಕೋತಾ ಇರ್ತಾಳೆ. ಆಗ ವಿದ್ಯೆ, ಚಿಕ್ಕತ್ತೆ ನಿಮ್ಗೆಲ್ಲ ಕಾಫಿ ಕೊಡ್ಬೇಕು ಅಂತ ನಾನು ಎಲ್ಲೆಲ್ಲೇ ಹುಡುಕಾಡ್ದೆ ಗೊತ್ತೇ, ಅಲ್ಲ ಅಮ್ಮಮ್ಮನ್ನ ಆಸ್ಪತ್ರೆಯಿಂದ ಕರ್ಕೊಂಬಂದವರು ನೀವೆಲ್ಲರೂ ಎಲ್ಲಿಗೆ ಹೋದ್ರಿ ಅಂತಾಳೆ. ಆಗ ಈಶ್ವರಿ, ಪರವಾಗಿಲ್ಲ ಕಣೆ, ನೀನು ನಾನು ಕೇಳಬೇಕಾಗಿರೋ ಪ್ರಶ್ನೆನ ನೀನೇ ಕೇಳ್ತಾ ಇದೀಯಾ ಅಂತಾಳೆ. ಎಲ್ಲೇ ಹೋಗಿದ್ದೆ ನೀನು, ನಾವು ಎಲ್ಲರೂ ಇಡೀ ಅಟ್ಟಿನೇ ಹುಡುಕಿದೀವಿ, ಅವಾಗಿಲ್ದೇ ಇರೋಳು ಈಗೆಲ್ಲಿಂದ ಬಂದೆ ಅಂತ ಕೇಳ್ತಾಳೆ. ಆಗ ವಿದ್ಯಾ, ಏನಂತ ಹೇಳ್ತೀರಾ ಅತ್ತೆ, ಚಿತ್ರಕ್ಕ ವಿನಂತಿ ಕಣ್ತಪ್ಪಿಸಿ ಎಲ್ಲಾದ್ರೂ ಹೋಗಕ್ ಆದದೆ ಅಂತಾಳೆ. ಸೆಡ್ಡಲ್ಲಿ ಇರ್ತೀನಿ, ಇಲ್ಲ ಇಲ್ಲೇ ಎಲ್ಲ ಕೆಲಸ ಮಾಡ್ಕೊಂಡು ಇರ್ತೀನಿ ಅಂತಾಳೆ. ಆಗ ವಿನಂತಿ, ನಾ ಇಡೀ ಮನೆ ಹುಡುಕಿದೀವಿ, ಸೆಡ್ ಹತ್ರನೂ ಹುಡುಕಿದೀವಿ, ಇವಾಗ ಎಲ್ಲಿಂದಾನೆ ಬಂದೆ ಅಂತ ಕೇಳ್ತಾಳೆ. ಆಗ ವಿದ್ಯಾ, ನೀವೆಲ್ಲರೂ ಆಸ್ಪತ್ರೆಯಿಂದ ಬಂದ್ರಲ್ವಾ, ನಿಮ್ಗೆ ಕಾಫಿ ಮಾಡ್ಕೊಡೋಣ ಅಂತ ಅಡ್ಗೆ ಮನೆ ಕಡೆ ಹೋದೆ ನಾನು ಅಂತಾಳೆ. ಆಗ ಚಿತ್ರ, ಮತ್ತೆ ನಾವು ಅಡ್ಗೆ ಮನೆ ಕಡೆ ಬಂದ್ ನೋಡಿದಾಗ ನೀನ್ ಇರ್ಲಿಲ್ಲ ಅಲ್ಲಿ ಅಂತಾಳೆ. ಆಗ ವಿದ್ಯಾ, ಓ ಹಂಗಾರೆ ನಾನು ನಿಮ್ಮನ್ನ ಹುಡ್ಕೊಂಡು ನಿಮ್ಮ ರೂಮ್ ತವ ಹೋಗಿದ್ದೀನಿ ಕಾಫಿ ಕೊಡಕ್ಕೆ, ನೀವು ನನ್ನ ಹುಡ್ಕೊಂಡು ನನ್ನ ಅಡುಗೆ ಮನೆಗೆ ಬಂದಿದೀಯಾ ಅಂತ ಹೇಳ್ತಾಳೆ. ನಿಮ್ಗೆಲ್ಲ ಅಷ್ಟೊಂದು ಅನುಮಾನ ಇದ್ರೆ ಅಮ್ಮಮ್ಮನೇ ಕೇಳಿ ಅಂತಾಳೆ. ಆಗ ಅಜ್ಜಿ, ಅಯ್ಯೋ ಇವ್ರಿಗೆಲ್ಲ ಯಾಕೋ ಅನುಮಾನದ ದೆವ್ವ ಮೆತ್ಕೊಂಡಿದೆ ಕಣೆ, ಸುಮ್ಕೆ ಏನೇನೋ ಮಾತಾಡ್ತಾವ್ರೆ, ಇವ್ರ ಬುದ್ಧಿಗೆ ಅದೇನಾಗಿದೆಯೋ ಏನೋ, ಇಲ್ಲಿ ಕಾಫಿನ ಅಂತ ಇಸ್ಕೊಂಡು ಕುಡಿತಾರೆ. ಆಗ ವಿದ್ಯಾ, ಆಸ್ಪತ್ರೆಗೆ ಹೋಗಿ ಬಂದು ಸುಸ್ತಾಗಿದ್ದೀರಾ, ನಿಮ್ ಕನ್ಫ್ಯೂಷನ್ ಎಲ್ಲ ದೂರ ಆಗುತ್ತೆ, ಕಾಫಿ ಕುಡೀರಿ ಅಂತ ಕಾಫಿ ಕೊಡ್ತಾಳೆ. ಇನ್ನು ಮಾರನೇ ದಿನ ಪರೀಕ್ಷೆ ಬರೆಯೋಕೆ ಅಂತ ಅಮ್ಮಮ್ಮ ಮತ್ತೆ ಭದ್ರಾ ವಿದ್ಯಾನ ಕರ್ಕೊಂಡ್ ಬಂದಿರ್ತಾರೆ. ಆಗ ವಿದ್ಯಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾಳೆ. ಅದನ್ನ ಅಜ್ಜಿ ನೋಡಿ ಅದನ್ನ, ಅಲ್ಲಿವೆ ಇರೋದೇ ಇನ್ನೂ ಒಂದ್ ಸ್ವಲ್ಪ ಹೊತ್ತು, ಏನು ಓದೋದ್ ಬಿಟ್ಟು ಹಿಂಗ್ ತೂಗುಡಿಸ್ತಾ ಕೂತ್ಕೊಂಡಿದ್ಯಾ ಅಂತಾಳೆ. ಆಗ ವಿದ್ಯಾ, ಇದನ್ನ ತೂಗುಡಿಸ್ತಾ ಇಲ್ಲ ಅಮ್ಮಮ್ಮ, ನಾನು ಓದಿರೋದ್ನ ಎಲ್ಲ ನೆನಪಿಸ್ಕೋತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಅಜ್ಜಮ್ಮ, ಈ ಪರೀಕ್ಷೆಯಲ್ಲಿ ನೀ ಪಾಸ್ ಆಗ್ತೀಯ ತಾನೇ ಅಂತ ಕೇಳ್ತಾರೆ. ವಿದ್ಯಾ, ಬಿಡು ಅಮ್ಮಮ್ಮ, ಡಿಸ್ಟಿಂಕ್ಷನ್ ಅಲ್ಲಿ ಬರ್ತಾನೆ ಅಂತಾಳೆ. ಆಗ ಅಜ್ಜಿ, ಅಂದ್ರೆ ನೀ ಪಾಸ್ ಆಗಕ್ಕಿಲ್ಲ ಅನ್ನು ಅಂತಾಳೆ. ಆಗ ಭದ್ರಾ, ಅಮ್ಮಮ್ಮ, ಡಿಸ್ಟಿಂಕ್ಷನ್ ಅಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಅಂತವ ಅಂತಾನೆ. ಆಗ ಅಜ್ಜಿ, ಅದಕ್ಕೆ ಹಿಂಗ್ ಹೇಳಾರೆ, ಸರಿ ಅದೇ ಬಾ, ನೀ ಬರ್ದಿದ್ದಕ್ಕೂ ಸಾರ್ಥಕ ಆಗೋದು ಅಂತಾರೆ. ಆಗ ವಿದ್ಯಾ, ಸರಿ ಅಮ್ಮಮ್ಮ, ನನ್ಗೋಸ್ಕರ ಪಟ್ಟಿದ ಶ್ರಮಕ್ಕೆ ಅರ್ಥ ಸಿಗೋಂಗ್ ಮಾಡ್ತೀನಿ ಬಿಡಿ ಅಂತಾಳೆ. ಹಾಗೆ ಅಜ್ಜಿ ಭದ್ರೇಗೌಡಂಗೆ ನಿಂಬೆ ಹುಳಿ ಪೇಪರ್ಮೆಂಟ್ ತಕೊಂಬ ಅಂತ ಹೇಳ್ತಾಳೆ. ಆಗ ಭದ್ರೇಗೌಡ, ನಿನ್ ಕಾಲದ ಟೈಪ್ ಸಿಗಲ್ಲ ಇಲ್ಲಿ, ಈಗ ಯಾವ ಸಿಗುತ್ತೋ ಅದನ್ನೇ ತಗೊಂಬರ್ತೀನಿ ಅಂತ ಹೇಳ್ತಾನೆ. ಪರೀಕ್ಷೆ ಬರಿಬೇಕಾದ್ರೆ ಬಾಯಾಡಿಸ್ತಾ ಬರಿ, ತಿನ್ಕೊಂತ ಬರಿ ಅಂತ ಹೇಳ್ತಾಳೆ ಅಜ್ಜಿ. ಇದಾಗಿತ್ತು ಇವತ್ತಿನ ಸಂಚಿಕೆ. ನನ್ನ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ.